ಅವನು ಶೋಕ ಸಾಗರದಲ್ಲಿ ಈಜುತ್ತಾ ಇದ್ದಾನೆ. ಅವ್ರಿಗೇನೇ ಆಯ್ತು? ಅವನ ತಂಗಿ ಸರಸ್ವತಿ ಸೀತಾರಾಮಯ್ಯನ ಮಗ ಗೋಪಾಲ್ನ ಲವ್ ಮಾಡ್ತಿದ್ಲು. ಅಯ್ಯಯ್ಯೋ, ತುಂಬಾ ದೊಡ್ಡ ಕಡೆ ಆಯ್ತಲ್ಲಯ್ಯ. ಅದರಿಂದಲೇ ಬಂದಿದ್ದ ತಾಪತ್ರಯ. ಅವ್ರೇನೋ ಲವ್ ಮಾಡ್ತಿದ್ರು, ಡೂಯೆಟ್ ಆಡ್ತಾ ಇದ್ರು. ಆ ಗೋಪಾಲ್ನಪ್ಪ ಮಹಾ ಕಿಲಾಡಿ. ಅವರಪ್ಪ ಇನ್ನೂ ದೊಡ್ಡ ಕಡೆ ಹೆಣ್ಣು ನೋಡ್ಬಿಟ್ರು. ಇನ್ನೂ ದೊಡ್ಡ ಕಡೆ ಅಂದ್ರೆ ಯಾರ ಮನೆಯ? ಅದೇ ಸಂತೆಪೇಟೆ ಸಿದ್ದರಾಮಯ್ಯನ ಮಗಳು ಕೌಶಲ್ಯ 1 ಲಕ್ಷ ರೂಪಾಯಿ ವರದಕ್ಷಿಣೆ. ಗೋಪಾಲ ಏನಂತಾನೆ? ಅವರಪ್ಪನೇ ಎದುರಿಸೋ ಧೈರ್ಯ ಸಾಯ್ತಾ ಇದ್ದಾನೆ. ಗೋಪಾಲ ಏನಾದ್ರೂ ಮದುವೆ ಆಗದಿದ್ರೆ ನಾನು ಪ್ರಾಣ ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ ಆ ಸರಸ್ವತಿ. ಅದಕ್ಕೆ ಹೇಳೋದು, ಈ ಧೈರ್ಯ ಅಲ್ದಿದ್ ನನ್ನ ಮಕ್ಕಳೆಲ್ಲ ಎಲ್ಲವೂ ಬಹು ವಿಷಯಕ್ಕೆ ಕೈ ಹಾಕ್ಬಾರ್ದು ಅಂತ. ತೆಗಿರಿ ಸ್ಕೂಟರ್ನ. ಇಷ್ಟು ಅರ್ಜೆಂಟ್ ಆದ್ರೆ ಆಗಪ್ಪ, ಸ್ವಲ್ಪ ತಡ್ಕೋ. ನೀವು ಸೋಮಾರಿಗಳು, ನಿಮ್ಗೇನು ಕೆಲಸ ಇರಲ್ಲ, ನಮ್ಗೆ ಬೇಕಾದಷ್ಟು ಕೆಲಸ. ತೆಗಿರಿ. ಏನೇ ನಮ್ಮನ್ನ ಸೋಮಾರಿಗಳು ಅಂತಾನೆ ಇಷ್ಟು ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ತಾ ಇದೀವಿ? ಗುರು, ಇವ್ನ ಯಾಕೋ ತುಂಬಾ ತಲಾಟೆ ಅಂತ ಕಾಣಿಸುತ್ತೆ. ಸ್ವಲ್ಪ ಚುರುಕು ಮುಟ್ಟಿಸ್ಲೇಬೇಕು. ಜಯ ಆಂಜನೇಯ. ನಮ್ಗೆ ಕೆಲಸ ಇಲ್ಲ, ಸೋಮಾರಿಗಳು ಅಂದಿಲ್ಲ. ಅದಕ್ಕೆ ನಿನಗ್ ಕೆಲಸ ಕೊಟ್ಟಿದ್ದೀವಿ, ಹುಡುಕು, ಸಿಕ್ಕದ ಮೇಲೆ ಹೋಗುವೆ. ಚೆನ್ನಾಗಿ ಹುಡುಕು, ಬೈನಾಕಿಲರ್ ಹಾಕಿ. ಚಂದ್ರು, ಜೀವನದಲ್ಲಿ ಕಷ್ಟ ನಷ್ಟ ಆತಂಕ ತಾಪತ್ರಯ ಬರೋದು ಸಹಜ ಕಣಯ್ಯ. ನೋಡೋದನ್ನ ಧೈರ್ಯವಾಗಿ ಎದುರಿಸೋ ಅಭ್ಯಾಸ ಮಾಡ್ಕೋಬೇಕು. ಹೇಳೋದು ಸುಲಭ, ನನ್ನ ಪರಿಸ್ಥಿತಿ ನೀನಿದ್ದಿದ್ರೆ ನಿಂಗೆ ಗೊತ್ತಾಗ್ತಾ ಇತ್ತು. ಅದ್ ಸರಿ, ಅದಕ್ಕೆ ಅಯ್ಯಯ್ಯ ಒಂದು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡ್ರೆ ಸರಿ ಹೋಗುತ್ತಾ? ನಮಗ್ ಏನ್ ಮಾಡೋಂತ್ಯ? ನೋಡ, ನೀನ್ ಯೋಚನೆ ಮಾಡ್ಬೇಡ, ಎಲ್ಲ ವಿಷಯ ನನಗೆ ಬಿಟ್ಬಿಡು. ಆ ಸಿದ್ದರಾಮಯ್ಯನಿಗೋ ಸೀತಾರಾಮಯ್ಯನಿಗೋ ನಾನ್ ಸರಿಯಾಗಿ ಬುದ್ಧಿ ಕಲಿಸಿ ನಿನ್ ತಂಗಿನ ಗೋಪಾಲಿಗೆ ಕೊಟ್ಟು ಮದುವೆ ಮಾಡೋ ಮಾಡ್ತೀನಿ. ಹಲೋ, ನಾನೇ ಸಂತೆಪೇಟೆ ಸಾವುಕಾರ ಸಿದ್ದರಾಮಯ್ಯ. ನಾನು ಚೆನ್ನಿಗ್ರಾಮಯ್ಯ. ಯಾವ ಚೆನ್ನಿಗ್ರಾಮ? ಇನ್ಕಮ್ ಟ್ಯಾಕ್ಸ್ ಆಫೀಸ್. ಇನ್ಕಮ್ ಟ್ಯಾಕ್ಸ್ ಆಫೀಸಾ? ಅಲ್ಲಿ ಅಟೆಂಡರ್ ಆಗಿದ್ದೀನಲ್ಲ ಸರ್. ನಾನು ಹೇಳೋದನ್ನ ಸ್ವಲ್ಪ ಗಮನ ಇಟ್ಟು ಕೇಳಿ. ನೀವು ಮಲಿಕೋತಿರಲ್ಲ ಮಂಚ, ಅದ್ರ ಕೆಳಗೆ ಬ್ಲ್ಯಾಕ್ ಮನಿ. ಯಾಕ್ರಿ ಈಗಲೇ ನಿಗದ್ಕೋತೀರಾ? ಚೆನ್ನಿಗ್ರಾಮ, ಬೇಕಾದ್ರೆ ನಿನ್ ಬಾಯಿಗೆ ಒಂದು 10 ಹಾಕ್ತೀನಿ. ಏನಂದ್ರೆ ಲಂಚ? ನೀನ್ ಈಗಲೇ ಅರೆಸ್ಟ್ ಮಾಡಿಸಿ ಜೈಲ್ಗೆ ಹಾಕಿಸ್ತೀನಿ. ಅಯ್ಯ ಚೆನ್ನಿಗ್ರಾಮ, ನೀನೇ ದಯಾ ತೋರ್ಸಪ್ಪ. ನೋಡಿ, ನನಗೆ ಯಾಕೋ ಏನೋ ನಿಮ್ಮೇಲೆ ತುಂಬಾ ಕರುಣೆ. ನೀವ್ ತುಂಬಾ ಒಳ್ಳೆ ಮನುಷ್ಯರು. ಕಾರ್ ನಿಲ್ಸಿ ಭಿಕ್ಷುಕರಿಗೆ ₹1 ಹಾಕಿ 95 ಪೈಸಾ ವಾಪಸ್ ತಕೊಂಡು ಮಾಡಿದ ಪಾಪನ ಕಳ್ಕೊತೀರಾ. ನಿಮ್ಮಂತವ್ರಿಗೆ ಅನ್ಯಾಯ ಆಗ್ಬಾರ್ದು. ಸಾಹೇಬ್ರು ಬರೋದ್ರೊಳಗೆ ಮನೆ ಬೀಗ ಹಾಕೊಂಡು ಹೊಟ್ಟೋದ? ಬೀಗ ಹೊಡಿತಾರೆ, ಇಲ್ಲ ಸೀಲ್ ಮಾಡ್ತಾರೆ. ನನ್ ಗತಿ? ನಾನು ಹೇಳ್ದಾಗ ಮಾಡಿ. ಏನ್ ಮಾಡ್ಲಪ್ಪ? ಮನೇಲಿರೋ ಸಾಮಾನೆಲ್ಲ ಖಾಲಿ ಮಾಡಿ ಶರ್ಟ್ ಹರ್ಕೊಳ್ಳಿ, ಪಂಚೆ ಹರ್ಕೊಳ್ಳಿ. ನಿಮ್ಮ ಮುದ್ದು ಮಗಳು ಕೌಸಲ್ಯ ಇದ್ದಾಳ? ಇಲ್ಲೇ ಪಕ್ಕದಲ್ಲೇ ಇದ್ದಾಳೆ. ಅವಳಿಗೆ ಗೊತ್ತಾಯ್ತು. ಇವತ್ತೆಲ್ಲ ಹೀಗೆ ಇರಿ. ಸಾಹೇಬ್ರು ಬಂದು ನಿಮ್ಮ ಸ್ಥಿತಿ ನೋಡಿ ನಿಮ್ ಕೈಗೆ ₹1 ಅವರೇ ಕೊಟ್ಬಿಟ್ಟು ಹೋಗ್ತಾರೆ. ಎಸ್, ಸೀತಾರಾಮಯ್ಯನವರ? ಹೌದು, ನಾನೇ. ತಾವ್ಯಾರು? ನಾನು ಯಾರಾದ್ರೇನ್ರಿ? ನಿಮ್ ಮಗನಿಗೆ ಹೆಣ್ಣು ನೋಡಿದಿರಲ್ಲ, ಅದೇ ಸಂತೆಪೇಟೆ ಸಿದ್ದರಾಮಯ್ಯನವ್ರ ಮಗಳು. ಆ ಸಂತೆಪೇಟೆನೆ. ಅವ್ರ ಮನೆಗೆ ಹೋಗಿ ಅವ್ರ ಸ್ಥಿತಿಗತಿಗಳನ್ನ ನೋಡಿ. ಯಾಕೆ? ಹೆಣ್ ತಂದ್ಕೊತೀನಿ ಅಂತ ಕುಣಿತಿದ್ರಲ್ಲ, ಈಗ ಹೋಗಿ ಅವ್ರ ಡ್ಯಾನ್ಸ್ ನೋಡಿ. ಏನಾಗಿದೆ ಸ್ವಲ್ಪ ಹೇಳಪ್ಪ, ನನಗೆ ಯಾಕೋ ಹೆದರಿಕೆ ಆಗುತ್ತೆ. ನಿಮಗೆ ಯಾಕ್ರಿ ಹೆದರಿಕೆ? ಇನ್ಕಮ್ ಟ್ಯಾಕ್ಸ್ ಅವ್ರು ನುಗ್ಗಿ ಅವ್ರನ್ನ ಮುಗ್ಸಾಯ್ತು. ನೆಕ್ಸ್ಟ್ ನಿಮ್ ಮನೆಗ್ ಬಂದ್ರು ಬರ್ಬಹುದು. ಅಷ್ಟ್ರೊಳಗೆ ಬೀಗ ಹಾಕೊಂಡು ಅವ್ರನ್ನ ಹೋಗಿ ನೋಡಿ. ಗೋಪಾಲ್, ಗೋಪಾಲ್, ಏನಪ್ಪ? ನಾನು ಅಪ್ಪ ಅಪ್ಪ ಅವ್ರು ಬಂದ್ಬಿಟ್ಟು. ಎಲ್ಲ ಸರ್ವನಾಶವಾಗೋಯ್ತು, ಎಲ್ಲ ಹೊರಟೋಯ್ತು. ನನ್ನ ಹತ್ರ ಇರೋದೆಲ್ಲ ವೈಟೆ. ನನಗಿಂತ ಪಾಪಲ್ ಚೀಟಿನ ಗತಿ. ಸಿದ್ದರಾಮಯ್ಯರು, ಬನ್ನಿ ಬನ್ನಿ ಬನ್ನಿ. ಇನ್ನು ಬರೋದು ಬ್ಯಾಡ್ರಿ,
ನಿಮ್ಮ ಬಾಯಿಂದಲೇ ಬಂತಲ್ಲ ನಿಮ್ಮ ಪರಿಸ್ಥಿತಿ ಪಾಪರ್ ಚೀಟಿ. ಅಯ್ಯೋ ಇದೆಲ್ಲ ಸುಮ್ಮನೆ ನಾಟಕ. ನಾನೇನ್ ಹೇಳ್ತಾ ಇದ್ದೀನಿ ನಾಟಕನ ಯಾರ ಹತ್ರ ಬಿಡ್ತೀರ್ರಿ ಬುರುಡೆ? ಏ ಗೋಪಾಲ ನಡಿಯೋ. ಏನಪ್ಪ ಇದೆಲ್ಲ? ಎಲ್ಲ ನನ್ನ ಗ್ರಾಚಾರ. ನಿನಗೆ ಹೆಣ್ಣು ಕೊಡ್ಬೇಕು ಅಂತ ಯಾವ ಗಳಿಗೆಲ್ಲ ಅಂದ್ಕೊಂಡ್ರು ಭಿಖಾರಿಗಳಾಗ್ಬಿಟ್ರು. ನಮಸ್ಕಾರ. ನಮಸ್ಕಾರ. ಆ ಸಿದ್ದರಾಮಯ್ಯನವ್ರ ಮನೇಲಿ ನಡೀತಾ ಇರೋದೆಲ್ಲ ನೋಡಿ ಮುಂದೆ ನಿಮಗೆ ತೊಂದರೆ ಆಗ್ಬಾರ್ದು ಅಂತ ನಾನೇ ಸರ್ ನಿಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ. ಥ್ಯಾಂಕ್ ಯು ವೆರಿ ಮಚ್. ಸರ್ ನನ್ ತಂಗಿ ನಿಮ್ ಹುಡುಗಂಗೆ ಅಂತಿರೋವಾಗ ಇವರಿಬ್ಬರನ್ನ ದೂರ ಯಾಕೆ ಸರ್ ಮಾಡ್ತೀರಾ? ದಯವಿಟ್ಟು ಮದುವೆಗೆ ಒಪ್ಕೊಳ್ಳಿ ಸರ್. ಒಪ್ಕೊಳ್ಳಿ ಸರ್. ಮುಹೂರ್ತ ನೋಡೋಣ. ಇದೇ ಒಳ್ಳೆ ಮುಹೂರ್ತ ಸರ್. ತಗೊಂಬರ ತಗೊಳ್ಳಿ ಸರ್, ಹಾರ ಹಾಕ್ಸ್ಬಿಡಿ. ಬಾಮ ಗೋಪಾಲ್ ತಗೋ, ಹಾಕು ಹಾರ. ತಗೊಂಬ, ಹಾಕು. Okay. Yeah. ಬ್ಯೂಟಿಫುಲ್. ಟೆಲಿಫೋನ್. ಮೇ ಐ ನೋ ಯುವರ್ ಸ್ವೀಟ್ ನೇಮ್ ಪ್ಲೀಸ್? ಬಂದ್ ಕೆಲಸ ನೋಡ್ಕೊಂಡು ಹೋದ್ರೆ ಇಬ್ರಿಗೂ ಒಳ್ಳೇದು. ನಾನೊಂದು ಲವ್ ಬರ್ಡ್ಗೆ ಫೋನ್ ಮಾಡ್ಬೇಕಾಗಿತ್ತು. ಹಕ್ಕಿಗಳಿಗೆ ಪ್ರಾಣಿಗಳಿಗೆ ಇಲ್ಲಿಂದ ಫೋನ್ ಮಾಡೋಕ್ಕಾಗಲ್ಲ. ಚೆನ್ನಾಗಿರೋರು ಕೋಪದಲ್ಲಿ ಕೂಡ ಸುಂದರವಾಗೇ ಕಾಣ್ತಾರೆ. ಮಿಸ್, ನನ್ನ ಹತ್ರ ತುಂಬಾ ಇಂಟರ್ಕಾಮ್ಸ್ ಇವೆ. ಕನೆಕ್ಷನ್ ಕೊಟ್ಟಾಗ್ಲೆಲ್ಲ ನೋಟಿನಲ್ಲೇ ಪೂಜೆ ಮಾಡ್ತೀನಿ. ಕೆಲ್ಸಕ್ಕೆ ಬರೋ ಹೆಣ್ಮಕ್ಳೆಲ್ಲ ನಡ್ತೆ ಕೆಟ್ಟರು ಅಂದ್ಕೊಳ್ಳೋರು ಸ್ಕೌಂಡ್ರಲ್ಸ್. ನೋ, ಯಾಕಿಷ್ಟು ಕೋಪ ಮಾಡ್ಕೋತೀಯ ಬ್ಯೂಟಿ? ನಾನು ಯಾರನ್ನು ಬಲವಂತ ಮಾಡಲ್ಲ. ಲುಕ್, ಪ್ರಪಂಚ ಗುಂಡಿಗಿದೆ. ಯಾವ ಕಡೆ ಹೋದ್ರೂ ಒಂದಲ್ಲ ಒಂದಿನ ಮೀಟ್ ಮಾಡಲೇಬೇಕಾಗುತ್ತೆ. ಮೈ ಡೋರ್ಸ್ ಆರ್ ಆಲ್ವೇಸ್ ಓಪನ್ ಫಾರ್ ಯು. ದಿಸ್ ಇಸ್ ಮೈ ಟೆಲಿಫೋನ್ ನಂಬರ್. ಕೀಪ್ ಇಟ್. ಏನೇ ಹೇಳು, ನಮ್ಮ ನಾಗರಾಜ್ ಸಾಹೇಬ್ ಕೊಡೋ ಟ್ರೈನಿಂಗ್ ನಲ್ಲಿ ಎಂಥ ಮುಟ್ಟಾಡ್ರು ಒಳ್ಳೆ ಆಕ್ಟರ್ಸ್ಗಳಾಗ್ಬಿಟ್ಟಾರೆ. ಕರೆಕ್ಟ್. ಮೊನ್ನೆ ಏರ್ಪೋರ್ಟ್ ಹೋಗ್ದೆ ಹೊಟ್ಟೆ ನೋವು ಅಂತ ನಾಟಕ ಆಡಿದ್ದಕ್ಕೆ ನನಗೆ 500 ರೂಪಾಯಿ ಕೊಟ್ರ. ಕೂಲಿಗಳಿಗೆ ಬಂಡವಾಳ ಮಾಡುವಾಗ ತಿಂದಿದ್ದು ಒಂದೇ ಏಟು 1000 ರೂಪಾಯಿ ಕೊಟ್ರು ನನಗೆ. ಅದೇ ಮಹಾ 10,000 ರೂಪಾಯಿ ಬರ್ಬೇಕಾದ್ರೆ 1000 ರೂಪಾಯಿ ಬಿಚ್ಚೋದು. ಒಟ್ನಲ್ಲಿ ಹುಚ್ಚುಗುಂಡ ಮದುವೆಯಲ್ಲಿ ಒಂದನೇ ಜಾಣ ಯಾರ್ದೋ ಹಣ ಯಾರೋ ಮಗ. ಅಯ್ಯೋ ಬಿಡಿ, ಕೆಲ್ಸಕ್ಕೆ ಗೊತ್ತಾಗುತ್ತೆ. ನಾನು ಹೋಗ್ಬೇಕು. ಕೆಲ್ಸಕ್ಕೆ ಹೊಂಟಿದ್ರೇನು? ಸಣ್ಣ ಬರುತ್ತಲ್ಲ. ನಿನ್ ಹೆಸರೇನು? ಗಿರಿಜಾ. ಏನ್ ಕೆಲಸ ಮಾಡ್ತಿದ್ಯಾ? ನಿಮ್ಮ ಎಸ್ಟೇಟ್ ನಲ್ಲಿ. ಎಸ್ಟೇಟ್ ನಲ್ಲಿ ನಿನಗೆ ಕೆಲಸ ಕೊಟ್ರೆ ಯಾತಕ್ಕೋಸ್ಕರ? ನಿನಗೆ ಕೊಟ್ಟಿರೋ ಕೆಲಸ ಬಿಟ್ಟು ಇಂಥ ಕೆಲಸಕ್ಕೆಲ್ಲ ಬರೋಕೆ ನಿನಗೆ ನಾಚಿಕೆ ಆಗಲ್ಲ? ಅಮ್ಮ, ಅವ್ರು ಕರ್ದ ಹುಡುಗಿರು ಹೋಗ್ಲೇಬೇಕು. ಇಲ್ಲ ಅಂದ್ರೆ ಮಾರನೇ ದಿವಸದಿಂದ ಕೆಲ್ಸಕ್ಕೆ ಬೇಡ ಅಂದ್ಬಿಡ್ತಾರೆ. ನಾನೇನಮ್ಮ ಮಾಡ್ಲಿ? ಈ ದೇವಿಯಾನ ಎಸ್ಟೇಟ್ ಯಾರದು? ನಮ್ ತಂದೆದು. ಅಂದ್ರೆ ನಿಮಗ್ ಸಂಬಳ ಕೊಡೋ ಹಣ ಮ್ಯಾನೇಜರ್ ನಾಗರಾಜದಲ್ಲ, ನಂದು. ಅವನು ನಿಮ್ ಹಾಗೆ ಒಬ್ಬ ಕೆಲಸದವನು, ಕೇವಲ ಒಬ್ಬ ವರ್ಕರ್ ಅಷ್ಟೇ. ಯಾವುದೇ ಕಾರಣಕ್ಕೂ ನೀವು ಅವನಿಗೆ ಹೆದರ್ಕೋಬೇಕಾಗಿಲ್ಲ. ಭಯದಿಂದ ಅವನು ಹೇಳಿದ ಅನಿಷ್ಟ ಕೆಲಸನೆಲ್ಲ ಮಾಡ್ಬೇಕಾಗಿಲ್ಲ. ನಿಮ್ಗೇನಾದ್ರೂ ಕಷ್ಟ ಬಂದ್ರೆ ಹೇಳಿ, ನಾನಿದ್ದೀನಿ. ರೇ ರೇ, ನೀವು ಕುಡಿದು ಹಾಳಾಗಿದ್ ಸಾಕು, ಬಂದ್ರೆ. ಏನಾಯ್ತೆ? ಇನ್ನೇನ್ರಿ ಆಗ್ಬೇಕು? ನನ್ ತಮ್ಮನ್ ಮಾನ ಮಣ್ಪಾಲಾಯ್ತು. ನಮ್ಮನೇನು ಎಷ್ಟೆಟ್ ಕೂಲಿಗಳು ಉಳ್ಕೊಂಡ್ಬಿಟ್ಟಿದ್ದಾಳ ನಿಮ್ಮ ಮಗಳು? ಕೂಲಿ ಅವನಾಗಿದ್ರೆ ಅಲ್ಲೇ ಕೆನ್ನೆ ಮೇಲೆ 2 ಬಾಸಿ ಬೀದಿಗೆ ತಳ್ತಿದ್ದೆ. ಏನಮ್ಮ ಇದೆಲ್ಲ? ಏನಮ್ಮ ಅಂತ ನನ್ನನ್ನೇ ಕೇಳ್ತೀಯಾ? ನೀನು ಎಷ್ಟೇ ಯಜಮಾನ ತಾನೆ? ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ಒಂದು ದಿನ ಇಲ್ಲಿ ಏನ್ ನಡೀತಿದೆ ಅಂತ ನೋಡಿದ್ಯಾ? ಕಾಡ್ನಲ್ಲಿ ಬೆಳೆಯೋ ಮರಗಿಡಗಳು ಕೂಡ ಒಬ್ಬ ಫಾರೆಸ್ಟ್ ಆಫೀಸರ್ ಅಂತ ಇರ್ತಾನೆ. ಇದು ಎಸ್ಟೇಟ್. ಯಾಕಮ್ಮ, ನಮ್ ನಾಗರಾಜ ಅಲ್ವಾ? ಇದಾನೆ ಕುರಿನ್ ಕಾಯೋ ತೋಳ ಇದ್ದ ಹಾಗೆ. ಏನೇ ಮಾಡ್ದ ಅವನು? ಪ್ರಶ್ನೆ ಕೇಳ್ತೀರಾ ಚಿಕ್ಕಮ್ಮ? ಕೂಲಿಯವರಿಗೆ 50 ರೂಪಾಯಿ ಕೊಟ್ಟು 100 ರೂಪಾಯಿ ರುಜು ತಗೋತಾ ಇದ್ದಾನೆ ನಿನ್ ತಮ್ಮ. ನಮ್ಮ ಆಸ್ತಿನ ನಾವೇ ಕದಿಯೋದಾ? ಏನೋ ಪಾಪಿ, ನಿಜ ಏನೋ ಅಲ್ಲ ಅಂತ ಹೇಳಿ. ಅಷ್ಟು ಸಾಲದು ಅಂತ ಎಸ್ಟೇಟ್ ನಲ್ಲಿ ಕೆಲಸ ಮಾಡೋ ಹುಡುಗಿರ್ನ ಹೆದರ್ಸಿ ಗೆಸ್ಟ್ ಹೌಸ್ ಕರ್ಕೊಂಡು ಹೋಗಿ ಮಾಡಬಾರ್ದು ಅನಿಷ್ಟು ಕೆಲಸ ಮಾಡ್ತಿದ್ದಾನೆ. ಮಾತಾಡೋ ಮುಟ್ಟಾಳ. ನನ್ ಮಗಳ ಎದುರುಗಡೆ ನನ್ ತಲೆ ತಗ್ಸಾವ ಮಾಡ್ಬಿಟ್ಟಿಯಲ್ಲೋ. ಅದು ನಿನ್ ತಮ್ಮ ಅಂತ ಸುಮ್ಮನೆ ಇದ್ದೀನಿ.
ಇನ್ನೊಂದ್ಸಲ ಇವನಿಂಥ ಕೆಲಸ ಮಾಡಿದ್ರೆ ಮನೆ ಬಿಟ್ಟು ಓಡಿಸ್ಬೇಕಾಗತ್ತೆ. ಹುಷಾರ್. ಪ್ರೀತಿ, ನೀನು ಹೋಗಮ್ಮ, ನಾನು ಇವ್ರಿಗೆ ಬುದ್ಧಿ ಕಲಿಸ್ತೀನಿ. For more updates, like, comment, subscribe to our channel.